ಹಲವಾರು ವಿಷಯಗಳನ್ನ ನಾನೇನು ಕೆಣಕ್ತಾ ಇದ್ದೆ, ಇವರು ಮಾಡ್ತಾ ಇದ್ದಂತ ಕಾನೂನು ಬಾಹಿರ ಚಟುವಟಿಕೆ ಏನಾದ್ರೂ ಮಾಡಿ ಕುಮಾರಸ್ವಾಮಿನ ಸಿಗಿಸ್ಬೇಕಲ್ಲಪ್ಪ ಅಂತೇಳಿ ಷಡ್ಯಂತ್ರ ಮಾಡ್ಕೊಂಡ್ರ ನೀವುಗಳು. ಕುಮಾರಸ್ವಾಮಿ ಎಂದೂ ಮಾಡಿಲ್ಲ. ಕುಮಾರಸ್ವಾಮಿ ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ, ಷಡ್ಯಂತ್ರಕ್ಕಲ್ಲ. ನಿಮ್ಮ ಆಡಳಿತದ ವೈಖರಿಗಳು ಹೇಗಿತ್ತು ಅದರ ವಿರುದ್ಧ ನಾನು ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ. ನೀವು ವಿರೋಧ ಪಕ್ಷದ ನಾಯಕರಾಗಿ ಏನ್ ಮಾಡಿದ್ದೀರಿ? ವಿರೋಧ ಪಕ್ಷದ ನಾಯಕರಾಗಿ ಹಾವೇರಿಯಿಂದ ಬಂದರಲ್ಲಪ್ಪ ಮೈಸೂರಿಗೆ ಒಂದೇ ಹೆಲಿಕಾಪ್ಟರ್ಲಿ. ನಾನು ಆ ಥರ ಒಳಗಾಗಿ ರಾಜಕಾರಣ ಮಾಡಿಲ್ಲ. ಬೈ ಎಲೆಕ್ಷನ್ಗಳ ಏನ ಮಾಡಿದ್ರೆ ಗೊತ್ತಿದೆ ನನಗೆ. ನಿಮ್ಮ ಹುಟ್ಟು ಹೋರಾಟಗಾರ. ಯಾವ ಟೈಮಲ್ಲಿ ಯಾವ್ಯಾವ ಪಕ್ಷಗಳು ಬೆಳೆಸ್ದಾರನ್ನ ಕೂದಿದ್ದೀರಿ ಅನ್ನೋದು ಗೊತ್ತಿದೆ ನನ್ನ ಹತ್ರ. ನೀವು ಒಪ್ಕೊಳ್ಳದೇ ಇರಬಹುದು. ಇತಿಹಾಸದಲ್ಲಿ ಬರೀತಾರೆ ಮುಂದೆ ಯಾವನಾದ್ರು. ಅವ್ರು ಹಾಕಿದ ಕೇಸನ್ನ ಅದು ಹಿಡ್ಕೊಂಡು ಇಲ್ಲಿ ಬಂದು ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ SIT ಇಂದ ತನಿಖೆ ಮುಂದುವರ್ಸಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಅರ್ಜಿ ಹಾಕ್ಸಿದ್ರಿ ಈ ಕುಮಾರಸ್ವಾಮಿ ಮೇಲೆ. 16ರಲ್ಲೋ 15ರಲ್ಲೋ. ಇವತ್ತು 2024, ಸುಮಾರು 14 ವರ್ಷ ಆಯಿತು. 12ರಿಂದ 14 ವರ್ಷ ಅದ್ದೇ ಇಟ್ಕೊಂಡು ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಡಲಿಲ್ಲ, ಬೇಲಲ್ಲವನೇ. ಏನ್ ಕೇಸ್ ಅದು? ಇಲ್ಲ ನಾನೇನು ಸರ್ಕಾರದ ಆಸ್ತಿ ಹೊಡೆದಿದ್ದೀನ? ಈಗ ಅದೆಂತದ್ದು ಗಂಗೇನಹಳ್ಳಿ. ಅವನ ಹೆಂಡತಿ ತಮ್ಮನ ಹೆಸರು, ಅವನ ಹೆಂಡತಿಯ ತಾಯಿ ಹೆಸರು ಅಂತ ಹೇಳ್ತಾ ಇದ್ದೀನಿ. ಈ ಕೇಸು ಸಹ 2015ರಲ್ಲಿ ಜಯಕುಮಾರ್ ಪಾಟೀಲ್ ಅಂತ ಹೇಳಿ ಈ ಪನ್ನಣ್ಣನ ಶಿಷ್ಯ, ಅವನ ಕೈಲಿ 15ರಲ್ಲಿ ಒಂದು ಲೋಕಾಯುಕ್ತ ಮುಂದೆ ಅರ್ಜಿ ಹಾಕ್ಸ್ಕೊಂಡಿದ್ದೀರಿ. ಆ ಅರ್ಜಿಲಿ ಏನ್ ಕೇಸ್ ಹಾಕೊಂಡಿದ್ದೀರಿ? ಯಡಿಯೂರಪ್ಪನವ್ರನ್ನ A1 ಮಾಡಿದಿರಿ, ನನ್ನ A2 ಮಾಡಿದಿರಿ. ನಂದೇನಿದೆ ಪಾತ್ರ? ಆ 4-5 ಜನ ಮಂತ್ರಿಗಳು ಕೂತ್ಕೊಂಡು ಏನೋ ದೊಡ್ಡ ಕುಮಾರಸ್ವಾಮಿ ಮಾಡ್ಬಿಟ್ಟ ಅಂತ ಹೇಳಿ ಏನು ದೊಡ್ಡ ಪತ್ರಿಕಾಗೋಷ್ಠಿ. ಕುಮಾರಸ್ವಾಮಿ ಪಾತ್ರ ಏನಿದೆ ಅದರಲ್ಲಿ? ಅವರೇ ಬಿಡುಗಡೆ ಮಾಡ್ಕೊಂಡವರಲ್ಲ ಆದೇಶನ. ನಾನು ಅಲ್ಲಿ ಹೇಳಿರ್ತಕ್ಕಂಥದ್ದು ಗಂಗೇನಹಳ್ಳಿಯ ಒಂದು ಡಿನೋಟಿಫಿಕೇಶನ್ ಪ್ರಕರಣದ ಬಗ್ಗೆ ಏನು ನನ್ನ ಮೇಲೆ ಆಪಾದನೆ ಮಾಡ್ತೀರಿ, ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಅಂತ. 2015 ಸರ್ಕಾರ 3 ವರ್ಷ ನಡೆಸಿದ್ರಿ. ನಿಮ್ ಲೋಕಾಯುಕ್ತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ನೀವೇ ಮುಖ್ಯಮಂತ್ರಿ ಇದ್ದೀರಲ್ಲಪ್ಪ. ಆಗ ನಿಮ್ಮ 30-40 ಕೇಸು ಮುಚ್ಚಾಕೊಳ್ಳೋದಕ್ಕೆ ACB ಮಾಡ್ಕೊಂಡು ನಿಮ್ಗೆ ಅದಕ್ಕೆ ಸಮಯ ಇರಲಿಲ್ಲ. ಆಗ ಕುಮಾರಸ್ವಾಮಿ ಕೇಸು ಸುಮ್ಮನೆ ಅಲ್ಲಿ ಹಾಕ್ಸಿದ್ರಿ. ಕೇಸ್ನ ಹಾಕ್ಸಿದ್ದು ಕುಮಾರಸ್ವಾಮಿನ ಎದುರಿಸಿ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿ. ಮುಚ್ಚಕ್ಕಾಗಿದೆಯಾ ಕುಮಾರಸ್ವಾಮಿ ಬಾಯಿನ? ನೀವೇ ಹೇಳ್ಕೊಂಡಿದ್ದೀರಲ್ಲಪ್ಪ ದಾಖಲೆಯಲ್ಲಿ.